ತುಲಾ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಯ ಮೇಲೆ ಒಂದು ದಿವ್ಯ ದೃಷ್ಟಿ ಬಿದ್ದಿದೆ ಎಂದು ನಾನು ನಿಮಗೆ ಹೇಳಿದರೆ ನೀವು ನಂಬುತ್ತೀರಾ? ಇದರ ಬಗ್ಗೆ ತುಂಬ ಕಡಿಮೆ ಜನರಿಗೆ ತಿಳಿಯಲು ಸಾಧ್ಯವಾಗುತ್ತದೆ. ಹಾಗಾದರೆ ನೀವು ನಂಬುತ್ತೀರಾ? ನೀವು ಮುಖಪುಟ ಚಿತ್ರದಲ್ಲಿ ಓದಿದಂತೆ ನಾಗದೇವತೆಯು ನಿಮ್ಮ ಮನೆಯನ್ನು ಆವರಿಸಿಕೊಂಡಿದ್ದಾಳೆ ಎಂದು ನಾನು ನಿಮಗೆ ಹೇಳಿದರೆ ಬಹುಶಃ ಕೆಲವರು ಇದನ್ನು ಸಾಮಾನ್ಯ ವಿಷಯ ಎಂದು ತಿಳಿಯಬಹುದು. ಆದರೆ ಸನಾತನ ಪರಂಪರೆ ಮತ್ತು ಜ್ಯೋತಿಷ್ಯದಲ್ಲಿ ಇದನ್ನು ಸಣ್ಣ ಘಟನೆ ಎಂದು ಪರಿಗಣಿಸಲಾಗುವುದಿಲ್ಲ. ಏಕೆಂದರೆ ನಾಗದೇವತೆಯು ಭವಿಷ್ಯದಲ್ಲಿ ಯಾವುದೇ ದೊಡ್ಡ ಬದಲಾವಣೆ, ದೊಡ್ಡ ಪ್ರಗತಿ ಅಥವಾ ಯಾವುದೇ ಪ್ರಮುಖ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುವಂಥ ಸ್ಥಳ ಮೇಲಷ್ಟೇ ತಮ್ಮ ಕೃಪಾದೃಷ್ಟಿಯನ್ನು ಇಡುತ್ತಾರೆ. ಅದಕ್ಕಾಗಿ ಇಂದಿನ ಈ ವಿಶೇಷ ಭವಿಷ್ಯವಾಣಿಯನ್ನು ಕೊನೆಯವರೆಗೂ ಖಂಡಿತವಾಗಿ ಕೇಳಿ. ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೊಂದು ಅಂತಹ ಪರಿಹಾರವನ್ನು ಹೇಳಲಿದ್ದೇನೆ. ಅದು ನಾಗದೇವತೆಯ ಕೃಪೆಯನ್ನು ಇನ್ನೂ ಹೆಚ್ಚು ಬಲಪಡಿಸುವಂತೆ ಮಾಡುತ್ತದೆ. ನಮಸ್ಕಾರ ಸ್ನೇಹಿತರೆ. ಹರ ಹರ ಮಹಾದೇವ್. ಜೈ ನಾಗದೇವತಾ. ಸ್ನೇಹಿತರೆ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ನಡೆದಿವೆ. ಅದನ್ನು ಯಾರಿಗೂ ಅರ್ಥ ಮಾಡಿಸಲು ನಿಮ್ಮಿಂದ ಸಾಧ್ಯವಾಗಿಲ್ಲ. ಕೆಲವು ಬಾರಿ ಯಾವುದೇ ಕಾರಣವಿಲ್ಲದೆ ಆತಂಕ ಹೆಚ್ಚಾಯಿತು. ಕೆಲವು ಬಾರಿ ಕಾರಣವಿಲ್ಲದೆ ಮನಸ್ಸು ಚಡಪಡಿಸಿತು. ಕೆಲವು ಬಾರಿ ಯಾವುದೇ ಅದೃಶ್ಯ ಶಕ್ತಿಯು ನಿಮ್ಮನ್ನು ಪದೇ ಪದೇ ಕಾಪಾಡುತ್ತಿದೆ ಎಂದು ಅನಿಸಿತು. ಇಂತಹ ಪರಿಸ್ಥಿತಿ ಇತ್ತು. ಹಲವು ಬಾರಿ ದೊಡ್ಡ ಸಮಸ್ಯೆ ನಿಮ್ಮ ಮುಂದೆ ಬಂದಿತು, ಆದರೆ ಕೊನೆಯ ಕ್ಷಣದಲ್ಲಿ ನೀವು ಪಾರಾದಿರಿ. ಹಲವು ಬಾರಿ ಏನೋ ನಷ್ಟವಾಗಬೇಕಿತ್ತು, ಆದರೆ ಯಾವುದೋ ಒಂದು ರೂಪದಲ್ಲಿ ಅದು ತಪ್ಪಿ ಹೋಯಿತು. ನೀವು ಎಂದಾದರೂ ಹೀಗೇಕೆ ಆಯಿತು ಎಂದು ಯೋಚಿಸಿದ್ದೀರಾ? ಏಕೆಂದರೆ ಹಲವು ಬಾರಿ ನಾಗದೇವತೆಯ ಕೃಪೆಯು ಯಾವುದೇ ಮನೆಯ ಮೇಲೆ ಉಂಟಾಗಲು ಪ್ರಾರಂಭಿಸಿದಾಗ ಆಗ ಅವರು ತಮ್ಮ ಭಕ್ತರನ್ನು ದೊಡ್ಡ ಸಂಕಷ್ಟಗಳಿಂದ ರಕ್ಷಿಸುವ ಕೆಲಸವನ್ನು ಮಾಡುತ್ತಾರೆ. ಸ್ನೇಹಿತರೆ, ಹೇಗೆ ನೀವು ಮುಖಪುಟ ಚಿತ್ರದಲ್ಲಿ ಓದಿದ್ದೀರೋ ನಾಗದೇವತೆಯು ನಿಮ್ಮ ಮನೆಯನ್ನು ಆವರಿಸಿಕೊಂಡಿದ್ದಾಳೆ ಎಂದು, ಈ ಮಾತು ಪದೇ ಪದೇ ಮುನ್ನೆಲೆಗೆ ಬರುತ್ತಿದೆ ಮತ್ತು ಇದರ ಹಿಂದೆ ಒಂದು ದೊಡ್ಡ ಕಾರಣ ಕಂಡುಬರುತ್ತಿದೆ. ಮುಂಬರುವ 30 ದಿನಗಳಿಂದ ಹಿಡಿದು 90 ದಿನಗಳ ನಡುವೆ ನಿಮ್ಮ ಮನೆಯ ವಾತಾವರಣದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಂಡುಬರಬಹುದು. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಯಾವುದೋ ಯೋಜನೆಯು ಮುಂದುವರಿಯಬಹುದು. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಕುಟುಂಬದ ಯಾವುದೇ ಸದಸ್ಯರಿಗೆ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಗಬಹುದು. ಮತ್ತು ಅತ್ಯಂತ ದೊಡ್ಡ ವಿಷಯವೇನೆಂದರೆ ದೀರ್ಘಕಾಲದಿಂದ ನಿಮ್ಮ ಸುತ್ತಲೂ ಸುಳಿದಾಡುತ್ತಿದ್ದ ನಕಾರಾತ್ಮಕ ಶಕ್ತಿಯ ಪ್ರಭಾವವು ನಿಧಾನವಾಗಿ ಕಡಿಮೆಯಾಗಬಹುದು. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗಿದೆ. ನಾಗದೇವತೆಯ ಕೃಪೆಯ ಅರ್ಥ ಕೇವಲ ಧನ ಸಂಪತ್ತು ಸಿಗುವುದು ಮಾತ್ರವಲ್ಲ. ಇದರ ಅರ್ಥ ಸುರಕ್ಷತೆ, ರಕ್ಷಣೆ, ಗೌರವ ಮತ್ತು ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚಾಗುವುದು ಎಂದಾಗಿದೆ. ಆದ್ದರಿಂದ ಕಳೆದ ಕೆಲವು ಸಮಯದಿಂದ ನಿಮಗೆ ಪದೇ ಪದೇ ದೇವರ ಕಡೆ ಆಕರ್ಷಣೆ ಉಂಟಾಗುತ್ತಿದ್ದರೆ, ದೇವಸ್ಥಾನಕ್ಕೆ ಹೋಗಬೇಕು ಎನಿಸುತ್ತಿದ್ದರೆ ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತಿದ್ದರೆ ಇದನ್ನು ಸಾಮಾನ್ಯ ಎಂದು ಭಾವಿಸಬೇಡಿ. ಈಗ ರಾಶಿ ಫಲದ ಗಣನೆಯ ಬಗ್ಗೆ ಮಾತನಾಡೋಣ. ಗ್ರಹಗಳ ಸ್ಥಿತಿಯು ಈ ಸಮಯದಲ್ಲಿ ನಿಮ್ಮ ಪರವಾಗಿ ನಿಧಾನವಾಗಿ ಬಲಗೊಳ್ಳುತ್ತಿರುವುದು ಕಂಡುಬರುತ್ತದೆ ಮತ್ತು ಇದೇ ಕಾರಣದಿಂದ ನಿಮ್ಮ ಜೀವನದಲ್ಲಿ ನಿಂತು ಹೋದ ಅನೇಕ ಕೆಲಸಗಳು ವೇಗವನ್ನು ಪಡೆದುಕೊಳ್ಳಲಿವೆ. ಯಾರು ದೀರ್ಘಕಾಲದಿಂದ ಹೋರಾಟ ಮಾಡುತ್ತಿದ್ದರೋ, ಕಷ್ಟಪಡುತ್ತಿದ್ದರೋ, ಆದರೆ ಫಲಿತಾಂಶ ಸಿಗುತ್ತಿಲ್ಲವೋ ಅವರಿಗೆ ಈಗ ತಾಳ್ಮೆಯ ಫಲ ಸಿಗುವ ಸಮಯ ಬರುತ್ತಿದೆ. ನಿಮ್ಮ ರಾಶಿಯ ಜನರಿಗೆ ಈ ಸಮಯವು ಕೇವಲ ಅದೃಷ್ಟದ ಸಮಯ ಮಾತ್ರವಲ್ಲ, ಬದಲಿಗೆ ಕರ್ಮಗಳ ಫಲವನ್ನು ಪಡೆಯುವ ಸಮಯವೂ ಆಗಿದೆ. ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಸಂಪೂರ್ಣ ನಂಬಿಕೆ ಮತ್ತು ಸಕಾರಾತ್ಮಕ ಆಲೋಚನೆಯೊಂದಿಗೆ ಮಾಡಿ. ಎಲ್ಲಕ್ಕಿಂತ ಮೊದಲು ನಿಮ್ಮ ಶತ್ರುಗಳ ಬಗ್ಗೆ ಮಾತನಾಡೋಣ. ನಿಮ್ಮ ಸುತ್ತಮುತ್ತ ಕೆಲವು ಇಂತಹ ಜನರು ಇದ್ದಾರೆ. ಅವರು ಮೇಲ್ನೋಟಕ್ಕೆ ಸ್ನೇಹದ ನಾಟಕ ಮಾಡುತ್ತಾರೆ, ಆದರೆ ಮನಸ್ಸಿನೊಳಗೆ ನಿಮ್ಮ ಪ್ರಗತಿಯನ್ನು ನೋಡಿ ತೊಂದರೆ ಅನುಭವಿಸುತ್ತಿದ್ದಾರೆ. ನೀವು ಮುಂದೆ ಹೋಗುವುದು ಅವರಿಗೆ ಇಷ್ಟವಿಲ್ಲ. ನೀವು ಅರ್ಹರಾಗಿರುವ ಆ ಗೌರವ ನಿಮಗೆ ಸಿಗುವುದು ಅವರಿಗೆ ಇಷ್ಟವಿಲ್ಲ. ಆದರೆ ಚಿಂತಿಸಬೇಕಾದ ಅಗತ್ಯವಿಲ್ಲ, ಏಕೆಂದರೆ ಮುಂಬರುವ ಸಮಯದಲ್ಲಿ ಅವರು ಹೂಡಿದ ಸಣ್ಣ ಪುಟ್ಟ ಸಂಚುಗಳು ತಾವಾಗಿಯೇ ಕೊನೆಗೊಳ್ಳಲಿವೆ. ಯಾರು ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದರೋ, ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದರೋ ಅವರು ತಮ್ಮದೇ ಮಾತುಗಳ ಜಾಲದಲ್ಲಿ ಸಿಲುಕಿಕೊಳ್ಳಬಹುದು. ನಿಮ್ಮ ರಾಶಿಯ ಜನರಿಗೆ ಸಲಹೆ ಏನೆಂದರೆ ಯಾವುದೇ ವಿವಾದ ನಿಮ್ಮನ್ನು ನೀವೇ ಎಳೆದುಕೊಳ್ಳಬೇಡಿ. ಸಮಯವು ನಿಮ್ಮ ಪರವಾಗಿ ಇರಲಿದೆ ಮತ್ತು ಸತ್ಯವು ತಾನಾಗಿಯೇ ಮುನ್ನೆಲೆಗೆ ಬರಲಿದೆ. ಈಗ ಪ್ರೇಮ ಜೀವನದ ಬಗ್ಗೆ ಮಾತನಾಡೋಣ. ಒಂದು ವೇಳೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮತ್ತು ದೀರ್ಘಕಾಲದಿಂದ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಧೈರ್ಯವನ್ನು ಮೂಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲದಿದ್ದರೆ, ಮುಂಬರುವ ದಿನಗಳಲ್ಲಿ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಬದಲಾಗಬಹುದು. ಯಾವುದೇ ಒಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಮಾತುಕತೆ ಹೆಚ್ಚಾಗುವ ಸೂಚನೆಗಳು ಕಂಡುಬರುತ್ತವೆ.
ಯಾರು ಈಗಾಗಲೇ ಸಂಬಂಧದಲ್ಲಿ ಇದ್ದಾರೋ ಅವರ ನಡುವೆ ತಪ್ಪು ತಿಳುವಳಿಕೆಗಳು ದೂರವಾಗಲು ಪ್ರಾರಂಭಿಸುತ್ತವೆ. ಒಂದು ವೇಳೆ ನೀವು ಹುಡುಗಿಯಾಗಿದ್ದರೆ ನಿಮ್ಮ ಜೀವನದಲ್ಲಿ ಯಾವುದೇ ಅಂತ ವ್ಯಕ್ತಿಯು ಪ್ರವೇಶಿಸಬಹುದು. ಅವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ನಿಮ್ಮನ್ನು ಗೌರವಿಸುತ್ತಾರೆ. ಒಂದು ವೇಳೆ ನೀವು ಹುಡುಗನಾಗಿದ್ದರೆ ನಿಮಗೂ ಕೂಡ ಯಾವುದೇ ಒಬ್ಬ ವಿಶೇಷ ವ್ಯಕ್ತಿಯ ಕಡೆಯಿಂದ ಸಕಾರಾತ್ಮಕ ಸೂಚನೆಗಳು ಸಿಗುವ ಸಾಧ್ಯತೆಗಳು ನಿರಂತರವಾಗಿವೆ. ಹಳೆಯ ಪ್ರೇಮ ಸಂಬಂಧಗಳಲ್ಲಿಯೂ ಕೆಲವು ಜನರಿಗೆ ಮತ್ತೊಮ್ಮೆ ಸಂಭಾಷಣೆ ನಡೆಸುವ ಅವಕಾಶ ಸಿಗಬಹುದು. ವಿವಾಹಿತ ಜನರಿಗೂ ಸಹ ಸಮಯವು ಉತ್ತಮವಾಗಿ ಕಂಡುಬರುತ್ತಿದೆ. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗಲಿದೆ. ಗಂಡ ಮತ್ತು ಹೆಂಡತಿಯ ನಡುವೆ ಸಹಕಾರ ಹೆಚ್ಚಾಗಲಿದೆ. ಯಾವ ಸಣ್ಣ ಪುಟ್ಟ ವಿಷಯಗಳಿಗೆ ಉದ್ವಿಗ್ನತೆ ನಡೆಯುತ್ತಿತ್ತೋ ಅದು ನಿಧಾನವಾಗಿ ಕಡಿಮೆಯಾಗುವುದು ಕಂಡುಬರಲಿದೆ. ಮನೆಯ ಹಿರಿಯರ ಆಶೀರ್ವಾದ ಸಿಗಲಿದೆ ಮತ್ತು ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯಕ್ರಮದ ಬಗ್ಗೆ ಚರ್ಚೆಯು ನಡೆಯಬಹುದು. ಈಗ ಧನ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಿದ್ದಲ್ಲಿ ನಿಮ್ಮ ರಾಶಿಯ ಜನರಿಗೆ ಈ ಸಮಯವು ವಿಶೇಷ ಲಾಭವನ್ನು ನೀಡುವಂತೆ ಕಂಡುಬರುತ್ತಿದೆ. ಯಾರ ಹಣ ಎಲ್ಲಾದರೂ ಸಿಲುಕಿಕೊಂಡಿದೆಯೋ ಅವರಿಗೆ ಅದು ಮರಳಿ ಸಿಗುವ ಸಾಧ್ಯತೆಗಳು ನಿರ್ಮಾಣವಾಗುತ್ತಿವೆ. ಹಠಾತ್ ಧನಲಾಭದ ಯೋಗಗಳು ಸಹ ಉಂಟಾಗುತ್ತಿವೆ. ಕೆಲವು ಜನರಿಗೆ ಉದ್ಯೋಗದಲ್ಲಿ ಸಂಬಳದ ಹೆಚ್ಚಳ, ಬೋನಸ್ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ವ್ಯಾಪಾರ ಮಾಡುವ ಜನರಿಗೂ ಸಹ ಈ ಸಮಯವು ಲಾಭದಾಯಕವಾಗಿರುತ್ತದೆ. ಹೊಸ ಗ್ರಾಹಕರು ಸಿಗಬಹುದು. ಹಳೆಯ ನಷ್ಟಗಳು ಭರ್ತಿಯಾಗಬಹುದು ಮತ್ತು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಹಣವು ಮರಳಿ ಬರುವ ಸೂಚನೆಗಳು ಸಿಗುತ್ತಿವೆ. ಆದಾಗ್ಯೂ ಖರ್ಚುಗಳ ಮೇಲೆ ನಿಯಂತ್ರಣ ಇಡುವುದು ಅಗತ್ಯವಾಗಿರುತ್ತದೆ, ಏಕೆಂದರೆ ಎಷ್ಟು ವೇಗವಾಗಿ ಹಣ ಬರುತ್ತದೆಯೋ ಅಷ್ಟೇ ವೇಗವಾಗಿ ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸುವ ಪ್ರವೃತ್ತಿಯು ನಿರ್ಮಾಣವಾಗಬಹುದು. ವ್ಯಾಪಾರ ಮತ್ತು ವ್ಯವಹಾರ ಮಾಡುವವರಿಗೆ ವಿಶೇಷ ಸಂದೇಶವಿದೆ. ಒಂದು ವೇಳೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಜನೆ ಹಾಕುತ್ತಿದ್ದರೆ ಸಮಯವು ನಿಧಾನವಾಗಿ ಅನುಕೂಲಕರವಾಗುತ್ತಿದೆ. ಅವಸರ ಮಾಡಬೇಡಿ, ಆದರೆ ಬಂದ ಅವಕಾಶವನ್ನು ಕೈಬಿಡಬೇಡಿ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ತಮ್ಮ ದಾಖಲೆಗಳು ಮತ್ತು ವಹಿವಾಟುಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕು. ಕೆಲವು ಜನರಿಗೆ ದೂರದ ಸ್ಥಳದಿಂದ ಅಥವಾ ಅಂತರ್ಜಾಲದ ಮಾಧ್ಯಮದ ಮೂಲಕ ಲಾಭ ಸಿಗುವ ಸಾಧ್ಯತೆ ಕಂಡುಬರುತ್ತಿದೆ. ನಿಮ್ಮ ರಾಶಿಯ ಜನರ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಮತ್ತು ಇದೇ ಆತ್ಮವಿಶ್ವಾಸವು ಯಶಸ್ಸಿನ ಅತ್ಯಂತ ದೊಡ್ಡ ಕಾರಣವಾಗಲಿದೆ. ಉದ್ಯೋಗ ಮಾಡುವ ಜನರಿಗೂ ಸಹ ಸಮಯವು ಉತ್ತಮವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶ್ಲಾಘನೆ ಸಿಗಬಹುದು. ಉನ್ನತ ಅಧಿಕಾರಿಗಳ ವರ್ಗವು ನಿಮ್ಮ ಕೆಲಸದಿಂದ ಪ್ರಭಾವಿತವಾಗಬಹುದು. ಒಂದು ವೇಳೆ ನೀವು ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಮುಂಬರುವ ಸಮಯದಲ್ಲಿ ಯಾವುದೇ ಒಂದು ಒಳ್ಳೆಯ ಸುದ್ದಿ ಸಿಗಬಹುದು. ಸಂದರ್ಶನ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಜನರಿಗೂ ಸಹ ಸಕಾರಾತ್ಮಕ ಫಲಿತಾಂಶಗಳು ಸಿಗುವ ಸೂಚನೆಗಳು ಕಂಡುಬರುತ್ತಿವೆ. ಕಠಿಣ ಪರಿಶ್ರಮವನ್ನು ಮುಂದುವರಿಸಿ, ಏಕೆಂದರೆ ಅದೃಷ್ಟವು ಈಗ ನಿಮ್ಮ ಪ್ರಯತ್ನಗಳಿಗೆ ಸಾಥ್ ನೀಡಲಿದೆ. ಸ್ನೇಹಿತರ ಬಗ್ಗೆ ಮಾತನಾಡಿದ್ದಲ್ಲಿ ನಿಮ್ಮ ಸುತ್ತಮುತ್ತ ಕೆಲವು ನಿಜವಾದ ಸ್ನೇಹಿತರು ಇದ್ದಾರೆ. ಅವರು ಪ್ರತಿ ಪರಿಸ್ಥಿತಿಯಲ್ಲಿ ನಿಮಗೆ ಸಾಥ್ ನೀಡಲು ಸಿದ್ಧರಾಗಿದ್ದಾರೆ. ಆದರೆ ಕೆಲವು ಜನರು ಕೇವಲ ಲಾಭಕ್ಕಾಗಿ ಮಾತ್ರ ನಿಮ್ಮೊಂದಿಗೆ ಜೋಡಿಸಿಕೊಂಡಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಮುಂಬರುವ ಸಮಯದಲ್ಲಿ ನಿಮಗೆ ಸ್ವತಃ ಅರ್ಥವಾಗಲು ಪ್ರಾರಂಭಿಸುತ್ತದೆ ಯಾರು ನಿಮ್ಮವರು ಮತ್ತು ಯಾರು ಕೇವಲ ತೋರಿಸಿಕೊಳ್ಳಲು ಜೊತೆಯಲ್ಲಿದ್ದಾರೆ ಎಂದು. ಈ ಅವಧಿಯಲ್ಲಿ ನಿಮ್ಮ ರಾಶಿಯ ಜನರಿಗೆ ಒಳ್ಳೆಯ ಸ್ನೇಹಿತರ ಸಹಕಾರ ಸಿಗಲಿದೆ. ಇದರಿಂದ ಅನೇಕ ಸಮಸ್ಯೆಗಳ ಪರಿಹಾರವು ಸುಲಭವಾಗಲಿದೆ. ಇದರ ಜೊತೆಗೆ ಮುಂಬರುವ ಸಮಯವು ನಿಮಗೂ ಇದನ್ನು ಅರಿವು ಮಾಡಿಸಲಿದೆ. ಒಂದು ಸಂಬಂಧವು ಕೇವಲ ಹಣೆಯ ಬರಹದಿಂದಲ್ಲ, ಬದಲಿಗೆ ನಂಬಿಕೆ ಮತ್ತು ಸತ್ಯದಿಂದ ಬಲಗೊಳ್ಳುತ್ತದೆ. ಯಾರು ಹೃದಯದಿಂದ ನಿಮ್ಮ ಜೊತೆ ನಿಂತಿದ್ದಾರೋ ಅವರೊಂದಿಗೆ ನಿಮ್ಮ ಒಡನಾಟವು ಇನ್ನೂ ಆಳವಾಗಲಿದೆ. ದೀರ್ಘಕಾಲದಿಂದ ಮನಸ್ಸಿನಲ್ಲಿ ಅಡಗಿಸಿಟ್ಟಿದ್ದ ಕೆಲವು ವಿಷಯಗಳು ಈಗ ಹೊರಬರಬಹುದು ಮತ್ತು ಇದರಿಂದ ಸಂಬಂಧಗಳಲ್ಲಿ ಒಂದು ಹೊಸ ಸ್ಪಷ್ಟತೆ ಕಂಡುಬರಲಿದೆ. ಒಂದು ವೇಳೆ ಯಾವುದೇ ಆಪ್ತರಿಂದ ದೂರವಾಗಿದ್ದರೆ ಆಗ ಸಮಯವು ನಿಧಾನವಾಗಿ ಆ ದೂರವನ್ನು ಕೊನೆಗೊಳಿಸುವ ಕೆಲಸ ಮಾಡುತ್ತದೆ. ಪ್ರೀತಿಯ ವಿಷಯದಲ್ಲಿ ಮನಸ್ಸು ಮೊದಲಿಗಿಂತ ಹೆಚ್ಚು ಭಾವುಕವಾಗಿರಬಹುದು ಮತ್ತು ಸಣ್ಣ ಪುಟ್ಟ ಮಾತುಗಳು ಸಹ ಮನಸ್ಸನ್ನು ಮುಟ್ಟಲಿವೆ. ಯಾರದ್ದೋ ಒಂದು ಮಾತು ಅಥವಾ ಭೇಟಿ ಇಡೀ ದಿನವನ್ನು ವಿಶೇಷವಾಗಿಸಬಹುದು. ಯಾರು ದೀರ್ಘಕಾಲದಿಂದ ಒಂಟಿತನವನ್ನು ಅನುಭವಿಸುತ್ತಿದ್ದರೋ ಅವರಿಗೆ ಈಗ ಅಂತಹೊಬ್ಬ ವ್ಯಕ್ತಿಯ ಜೊತೆ ಸಿಗಬಹುದು. ಅವರು ನಿಮ್ಮ ಭಾವನೆಗಳನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುತ್ತಾರೆ. ಸ್ನೇಹ ಮತ್ತು ಸಂಬಂಧಗಳಲ್ಲಿಯೂ ಈಗ ಸಮಯವು ನಿಮಗೆ ಬಹಳಷ್ಟು ಕಲಿಸಲಿದೆ. ಕೆಲವು ಸ್ನೇಹಿತರು ಇಂಥವರು ಇರುತ್ತಾರೆ. ಅವರು ನಿಮ್ಮ ಪ್ರತಿಯೊಂದು ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತಿರುವುದು ಕಂಡುಬರುತ್ತದೆ ಮತ್ತು ಅವರೇ ಮುಂದೆ ಹೋಗಿ ನಿಮ್ಮ ಶಕ್ತಿಯಾಗುತ್ತಾರೆ. ಅದೇ ಸಮಯದಲ್ಲಿ ಕೆಲವು ಮುಖವಾಡಗಳು ಸಹ ಮುನ್ನೆಲೆಗೆ ಬರಬಹುದು. ಯಾರು ಮೇಲ್ನೋಟಕ್ಕೆ ನಿಮ್ಮವರಾಗಿ ನಟಿಸುತ್ತಾರೆ ಆದರೆ ಬೆನ್ನ ಹಿಂದೆ ನಿಮ್ಮ
ಮಾತುಗಳ ತಪ್ಪು ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರನ್ನು ಕಣ್ಣು ಮುಚ್ಚಿ ನಂಬುವುದು ಸರಿಯಲ್ಲ. ಮುಂಬರುವ ದಿನಗಳಲ್ಲಿ ಸರಿಯಾದ ಸ್ನೇಹಿತರೊಂದಿಗೆ ಸೇರಿ ಯಾವುದೇ ಹೊಸ ಕೆಲಸ ಅಥವಾ ಹೊಸ ಯೋಜನೆಯನ್ನು ಪ್ರಾರಂಭಿಸುವ ಆಲೋಚನೆ ಮಾಡಬಹುದು. ಇದು ಭವಿಷ್ಯದಲ್ಲಿ ಲಾಭ ನೀಡಬಹುದು. ಭಾವನಾತ್ಮಕವಾಗಿ ಈ ಸಮಯವು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ಬಲಿಷ್ಠಗೊಳಿಸುತ್ತದೆ. ಈ ಹಿಂದೆ ಯಾವ ವಿಷಯಗಳಿಗೆ ನೀವು ಧೃತಿಗೆಡುತ್ತಿದ್ದೀರೋ ಈಗ ಅದೇ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ. ಜೀವನದಲ್ಲಿ ನಿಧಾನವಾಗಿ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಅಲ್ಲಿ ಜನರು ನಿಮ್ಮ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಈ ಹಿಂದೆ ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೋ ಅವರೇ ಈಗ ನಿಮ್ಮ ಕಡೆಗೆ ಗಮನ ಹರಿಸಲಾರಂಭಿಸುತ್ತಾರೆ. ಪ್ರೀತಿ, ಸ್ನೇಹ, ಕುಟುಂಬ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಹಲವು ಗೊಂದಲಗಳು ನಿಧಾನವಾಗಿ ಬಗೆಹರಿಯುತ್ತಾ ಸಾಗುತ್ತವೆ. ಕೇವಲ ನಿಮ್ಮ ಮನಸ್ಸನ್ನು ಧೃತಿಗೆಡಲು ಬಿಡಬೇಡಿ, ಏಕೆಂದರೆ ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಅಂಥ ಬದಲಾವಣೆಗಳನ್ನು ತರಬಹುದು. ಅದು ನಿಮ್ಮ ಆಲೋಚನೆ ಮತ್ತು ನಿಮ್ಮ ಜಗತ್ತು ಎರಡನ್ನೂ ಬದಲಾಯಿಸುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದ ವೇಗವು ನಿಧಾನವಾಗಿ ಬದಲಾಗುತ್ತಿರುವುದು ಕಂಡುಬರುತ್ತದೆ ಮತ್ತು ಯಾವ ವಿಷಯಗಳು ಇಲ್ಲಿಯವರೆಗೆ ನಿಮಗೆ ವಿರುದ್ಧವಾಗಿ ಹೋಗುತ್ತಿದ್ದವೋ ಅವು ಈಗ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸಬಹುದು. ಮನಸ್ಸಿನೊಳಗೆ ಹಲವು ದಿನಗಳಿಂದ ಇದ್ದ ಚಡಪಡಿಕೆ ಈಗ ಕಡಿಮೆಯಾಗತೊಡಗುತ್ತದೆ ಮತ್ತು ನಿಮಗೆ ಯಾವುದೋ ಒಂದು ದೊಡ್ಡ ಹೊರೆ ನಿಧಾನವಾಗಿ ಇಳಿಯುತ್ತಿರುವಂತೆ ಭಾಸವಾಗುತ್ತದೆ. ಈಗ ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದು ಅತ್ಯಂತ ಅವಶ್ಯಕ ಎಂಬ ಸಂಕೇತವನ್ನು ಸಮಯವು ನಿಮಗೆ ಪದೇ ಪದೇ ನೀಡುತ್ತಿದೆ, ಏಕೆಂದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ತಾಳ್ಮೆ ಎರಡೂ ಸೇರಿ ಅಂಥ ಒಂದು ಮಾರ್ಗವನ್ನು ಸೃಷ್ಟಿಸಲಿವೆ. ಅಲ್ಲಿಂದ ಯಶಸ್ಸು ನಿಧಾನವಾಗಿ ನಿಮ್ಮ ಹತ್ತಿರ ಬರಲಿದೆ. ಕೆಲವು ಜನರು ನಿಮ್ಮ ಜೀವನಕ್ಕೆ ಇದ್ದಕ್ಕಿದ್ದಂತೆ ಮತ್ತೆ ಮರಳಲು ಪ್ರಯತ್ನಿಸಬಹುದು, ವಿಶೇಷವಾಗಿ ಯಾರು ನಿಮ್ಮನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲಿಲ್ಲವೋ ಅಥವಾ ನಿಮ್ಮೊಂದಿಗೆ ಅಂತರ ಕಾಯ್ದುಕೊಂಡಿದ್ದರೋ ಅವರು. ಆದರೆ ಯಾರು ನಿಮ್ಮನ್ನು ಹತ್ತಿರ ಇಟ್ಟುಕೊಳ್ಳಬೇಕೋ ಮತ್ತು ಯಾರಿಂದ ದೂರವಿರಬೇಕು ಎಂಬ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಬೇಕಾಗುತ್ತದೆ. ಕಷ್ಟದ ಸಮಯದಲ್ಲಿ ಯಾರು ನಿಮ್ಮೊಂದಿಗೆ ಜೊತೆಗೆ ನಿಂತಿದ್ದಾರೋ ಅವರೇ ಮುಂದೆ ನಡೆದು ನಿಮ್ಮ ಅತ್ಯಂತ ಬಲಿಷ್ಠ ಸಂಗಾತಿಗಳಾಗುತ್ತಾರೆ. ಸ್ನೇಹಿತರೊಂದಿಗೆ ಯಾವುದೇ ವಿಶೇಷ ಯೋಜನೆ, ಸಣ್ಣ ಪ್ರಯಾಣ ಅಥವಾ ದೀರ್ಘಕಾಲದ ನಂತರ ಭೇಟಿಯ ಮನಸ್ಸಿಗೆ ಸಂತೋಷವನ್ನು ನೀಡಬಹುದು. ಕೆಲವು ಜನರು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಅಸೂಯೆಯನ್ನು ಕೂಡ ಅನುಭವಿಸುತ್ತಾರೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರ ಎದುರು ಹೇಳಿಕೊಳ್ಳುವುದು ಸರಿಯಲ್ಲ. ಸಮಯವು ನಿಮಗೆ ಜನರ ನೈಜ ಆಲೋಚನೆಯನ್ನು ಗುರುತಿಸುವುದನ್ನು ಕಲಿಸುತ್ತದೆ ಮತ್ತು ಇದೇ ಕಾರಣದಿಂದಾಗಿ ನೀವು ಮೊದಲಿಗಿಂತ ಹೆಚ್ಚು ಬುದ್ಧಿವಂತರಾಗುತ್ತೀರಿ. ಕೆಲಸ ಮತ್ತು ಭವಿಷ್ಯದ ಬಗ್ಗೆ ಮಾತನಾಡಬೇಕೆಂದರೆ ಈಗ ನಿಧಾನವಾಗಿ ಅಂಥ ಅವಕಾಶಗಳು ಎದುರಾಗುತ್ತವೆ. ಅಲ್ಲಿ ನಿಮ್ಮ ಸಾಮರ್ಥ್ಯವು ಜನರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಯಾವುದೇ ಫಲಿತಾಂಶವಿಲ್ಲದೆ ದೀರ್ಘಕಾಲದಿಂದ ನಡೆಯುತ್ತಿದ್ದ ಕಠಿಣ ಪರಿಶ್ರಮದ ಪ್ರಭಾವ ಈಗ ಕಾಣಿಸಿಕೊಳ್ಳಲು ಪ್ರಾರಂಭಿಸಬಹುದು. ನೀವು ಯಾವುದೇ ಹೊಸ ಕೆಲಸ, ವ್ಯಾಪಾರ ಅಥವಾ ಹೊಸ ಆರಂಭದ ಬಗ್ಗೆ ಯೋಚಿಸುತ್ತಿದ್ದರೆ ಸಮಯವು ನಿಧಾನವಾಗಿ ನಿಮ್ಮ ಪರವಾಗಿ ಹೋಗುತ್ತಿರುವುದು ಕಂಡುಬರುತ್ತದೆ. ಆದಾಗ್ಯೂ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಖಂಡಿತವಾಗಿಯೂ ಬರುತ್ತವೆ, ಆದರೆ ಸೋಲನ್ನೊಪ್ಪಿಕೊಳ್ಳುವುದು ನಿಮಗೆ ಸರಿಯಲ್ಲ. ನಿಮ್ಮೊಳಗೆ ಇರುವ ಸಾಮರ್ಥ್ಯದ ಅರಿವು ಮುಂಬರುವ ದಿನಗಳಲ್ಲಿ ನಿಮಗೆ ಆಗಲಾರಂಭಿಸುತ್ತದೆ. ಹಲವು ಬಾರಿ ನೀವು ನಿಮ್ಮ ಸ್ವಂತ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡುತ್ತೀರಿ, ಆದರೆ ಅದೃಷ್ಟವು ನಿಮ್ಮನ್ನು ಅದಕ್ಕಿಂತ ಬಹಳ ಮುಂದೆ ಕೊಂಡೊಯ್ಯಲು ಸಿದ್ಧತೆ ನಡೆಸಿರುತ್ತದೆ. ಭಾವನಾತ್ಮಕವಾಗಿ ಈ ಸಮಯವು ನಿಮಗೆ ಬಹಳಷ್ಟು ಕಲಿಸುತ್ತದೆ. ನಿಮ್ಮನ್ನು ಒಳಗಿನಿಂದಲೇ ಬದಲಾಯಿಸುವಂಥ ಕೆಲವು ಘಟನೆಗಳು ಸಂಭವಿಸಬಹುದು ಮತ್ತು ಜೀವನವನ್ನು ನೋಡುವ ದೃಷ್ಟಿಕೋನವೇ ಮೊದಲಿಗಿಂತ ಭಿನ್ನವಾಗುತ್ತದೆ. ಈ ಹಿಂದೆ ಯಾವ ವಿಷಯಗಳು ನಿಮ್ಮನ್ನು ತೊಂದರೆಗೊಳಿಸುತ್ತಿದ್ದವೋ ಈಗ ಅದೇ ವಿಷಯಗಳ ಬಗ್ಗೆ ನೀವು ಶಾಂತವಾಗಿರಲು ಕಲಿಯುತ್ತೀರಿ. ನಿಧಾನವಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ಸ್ಥಿರತೆ ಬರುತ್ತದೆ ಮತ್ತು ಪ್ರತಿಯೊಂದು ವಿಷಯವೂ ತಕ್ಷಣವೇ ಸಿಗುವುದು ಅಗತ್ಯವಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಸರಿಯಾದ ಸಮಯ ಬಂದಾಗ ಜೀವನವೇ ಸ್ವತಃ ಮಾರ್ಗಗಳನ್ನು ಮುಕ್ತಗೊಳಿಸುತ್ತದೆ. ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲೂ ನಿಧಾನವಾಗಿ ಪರಿಹಾರ ಸಿಗಲಾರಂಭಿಸುತ್ತದೆ. ನಿಂತು ಹೋಗಿದ್ದ ಯಾವುದೇ ಕೆಲಸ ಮತ್ತೆ ಪ್ರಾರಂಭವಾಗಬಹುದು ಅಥವಾ ಯಾವುದೇ ಹಳೆಯ ಪ್ರಯತ್ನದ ಲಾಭ ಇದ್ದಕ್ಕಿದ್ದಂತೆ ಸಿಗುವ ಸೂಚನೆಗಳಿವೆ. ದೀರ್ಘಕಾಲದಿಂದ ಯಾವ ಅವಕಾಶಕ್ಕಾಗಿ ಕಾಯುತ್ತಿದ್ದೀರೋ ಅದು ಈಗ ನಿಧಾನವಾಗಿ ನಿಮ್ಮ ಮುಂದೆ ಬರಬಹುದು. ಈ ಸಮಯವು ಪರಿಶ್ರಮವನ್ನು ಕೈಬಿಡುವುದಲ್ಲ, ಬದಲಿಗೆ ನಿಮ್ಮನ್ನು ನೀವು ಇನ್ನಷ್ಟು ಬಲಿಷ್ಠಗೊಳಿಸಬೇಕಾದ ಸಮಯವಾಗಿದೆ, ಏಕೆಂದರೆ ಮುಂಬರುವ ಕೆಲವು ವಾರಗಳಲ್ಲಿ ನಿಮ್ಮ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿ ಕಾಣಿಸಬಹುದು. ಕುಟುಂಬದಲ್ಲೂ ವಾತಾವರಣವು ಮೊದಲಿಗಿಂತ ಶಾಂತವಾಗಿರುತ್ತದೆ ಮತ್ತು ಪ್ರೀತಿಪಾತ್ರರ ಸಹಕಾರವು ನಿಮಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಮನೆಯ ಹಿರಿಯರ ಸಲಹೆಯು ಈ ಸಮಯದಲ್ಲಿ ನಿಮಗೆ ತುಂಬ ಉಪಯುಕ್ತವಾಗಬಹುದು.
ಆದ್ದರಿಂದ ಅವರ ಮಾತುಗಳನ್ನು ನಿರ್ಲಕ್ಷಿಸಬೇಡಿ. ಪ್ರೀತಿಯ ವಿಷಯದಲ್ಲಿ ಈ ಸಮಯವು ಭಾವನೆಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಒಂದು ವೇಳೆ ಮನಸ್ಸಿನಲ್ಲಿ ಯಾರಿಗಾದರೂ ನಿಜವಾದ ಭಾವನೆ ಇದ್ದರೆ ಈಗ ಸಂಬಂಧದಲ್ಲಿ ಮೊದಲಿಗಿಂತ ಹೆಚ್ಚು ಆಪ್ತತೆ ಮೂಡಬಹುದು. ಯಾವುದೇ ವಿಶೇಷ ವ್ಯಕ್ತಿಯ ಬಗ್ಗೆ ದೀರ್ಘಕಾಲದಿಂದ ಗೊಂದಲದಲ್ಲಿದ್ದವರಿಗೆ ಈಗ ನಿಧಾನವಾಗಿ ಸತ್ಯವು ಅರ್ಥವಾಗತೊಡಗುತ್ತದೆ. ಯಾರದ್ದೋ ಸಣ್ಣ ಕಾಳಜಿಯು ಈ ಸಮಯದಲ್ಲಿ ನಿಮ್ಮ ಹೃದಯವನ್ನು ತುಂಬ ಸ್ಪರ್ಶಿಸಬಹುದು. ಒಂದು ವೇಳೆ ಸಂಬಂಧದಲ್ಲಿ ಅಂತರವಿದ್ದರೆ ಮಾತುಕತೆಯ ಮೂಲಕ ಪರಿಸ್ಥಿತಿ ಸುಧಾರಿಸುವ ಸೂಚನೆಗಳಿವೆ. ಆದರೆ ಒಂದು ಮಾತು ನೆನಪಿರಲಿ, ಪ್ರೀತಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುವುದು ಕೆಲವೊಮ್ಮೆ ದುಃಖವನ್ನು ಕೂಡ ನೀಡಬಹುದು. ಆದ್ದರಿಂದ ಭಾವನೆಗಳ ಜೊತೆಗೆ ಬುದ್ಧಿವಂತಿಕೆಯೂ ಅಗತ್ಯವಾಗಿರುತ್ತದೆ. ಕೆಲವು ಜನರ ಜೀವನದಲ್ಲಿ ಹಳೆಯ ಪ್ರೀತಿ ಮರಳಿ ಬರುವ ಸೂಚನೆಗಳು ಕಾಣಿಸುತ್ತಿವೆ ಮತ್ತು ಇದ್ದಕ್ಕಿದ್ದಂತೆ ಬರುವ ಯಾವುದೇ ಸಂದೇಶವು ಮನಸ್ಸನ್ನು ಚಡಪಡಿಸುವಂತೆ ಮಾಡಬಹುದು. ಸ್ನೇಹ ಮತ್ತು ಒಡನಾಟದ ಬಗ್ಗೆ ಮಾತನಾಡಬೇಕೆಂದರೆ ಈಗ ನಿಮಗೆ ನಿಧಾನವಾಗಿ ಅರ್ಥವಾಗುತ್ತದೆ ಯಾರು ನಿಜವಾಗಿ ನಿಮ್ಮವರು ಮತ್ತು ಯಾರು ಕೇವಲ ಸಮಯ ಕಳೆಯಲು ನಿಮ್ಮೊಂದಿಗಿದ್ದಾರೆ ಎಂದು. ಬರುವ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರಬಹುದು. ಒಂದು ವೇಳೆ ಯಾವುದೇ ಹಣ ಸಿಲುಕಿಕೊಂಡಿದ್ದರೆ ಅದರಲ್ಲಿ ಪ್ರಗತಿ ಕಾಣಬಹುದು. ಒಂದು ವೇಳೆ ನೀವು ಯಾವುದೇ ಹೊಸ ಕೆಲಸ ಅಥವಾ ಅವಕಾಶ ಹುಡುಕಾಟದಲ್ಲಿದ್ದರೆ ಯಾವುದಾದರೂ ಮಾರ್ಗವು ಮುಕ್ತವಾಗಬಹುದು. ಈ ಸಮಯವು ಕೇವಲ ಕಾಯುವುದಲ್ಲ, ಬದಲಿಗೆ ಅವಕಾಶಗಳನ್ನು ಗುರುತಿಸುವುದು ಆಗಿದೆ. ಎರಡನೇ ದೊಡ್ಡ ಬದಲಾವಣೆಯು ಗೌರವ ಮತ್ತು ಗುರುತಿಸುವಿಕೆಯ ಕ್ಷೇತ್ರದಲ್ಲಿ ಕಂಡುಬರುತ್ತಿದೆ. ಯಾರು ನಿಮ್ಮ ಕಠಿಣ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲವೋ ಅವರು ನಿಮ್ಮನ್ನು ಪ್ರಶಂಸಿಸಬಹುದು. ಯಾರು ನಿಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದರೋ ಅವರು ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳಬಹುದು. ಮತ್ತು ಯಾರು ಆಲೋಚಿಸುತ್ತಿದ್ದರೋ ನೀವು ಎಂದಿಗೂ ಮುಂದೆ ಬರಲು ಸಾಧ್ಯವಿಲ್ಲ ಎಂದು ಅವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡಬಹುದು. ಮೂರನೇ ಬದಲಾವಣೆಯು ಸಂಬಂಧಗಳಲ್ಲಿ ಕಂಡುಬರುತ್ತದೆ. ಕೆಲವು ಹಳೆ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳಬಹುದು. ಕೆಲವು ಜನರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು. ಆದರೆ ಇಲ್ಲಿ ಒಂದು ಮಾತು ನೆನಪಿರಲಿ, ಮರಳಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮಗೆ ಸೂಕ್ತವಾಗಿರುತ್ತದೆ ಎಂಬುದು ಅಗತ್ಯವಿಲ್ಲ. ಆದ್ದರಿಂದ ಹೃದಯಕ್ಕಿಂತ ಹೆಚ್ಚಾಗಿ ಮನಸ್ಸನ್ನು ಬಳಸಿ. ಸ್ನೇಹಿತರೆ, ಈಗ ಒಂದು ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ ತಾಳ್ಮೆಯ ಫಲ ಸಿಗಲಾರಂಭಿಸಿದಾಗ ಕೆಲವು ಜನರು ನಿಮ್ಮ ಸಂತೋಷವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಇಡಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಯಶಸ್ಸಿನ ಬಗ್ಗೆ ಅಹಂಕಾರ ಪಡಬೇಡಿ, ಏಕೆಂದರೆ ದೇವರಿಗೆ ವಿನಮ್ರವಾಗಿರುವ ವ್ಯಕ್ತಿಯೇ ಎಲ್ಲಕ್ಕಿಂತ ಹೆಚ್ಚು ಪ್ರಿಯನಾಗಿರುತ್ತಾನೆ. ಸ್ನೇಹಿತರೆ, ಒಂದು ವೇಳೆ ಇಲ್ಲಿವರೆಗೆ ನನ್ನ ಮಾತುಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಅನಿಸುತ್ತಿದ್ದರೆ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರದ್ಧೆಯಿಂದ ಜೈ ನಾಗದೇವತಾ ಎಂದು ಬರೆಯಿರಿ. ಯಾರು ಕೂಡ ನಿಜವಾದ ಮನಸ್ಸಿನಿಂದ ಜೈ ನಾಗದೇವತಾ ಎಂದು ಬರೆಯುತ್ತಾರೋ ದೇವರು ಅವರ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸಲಿ. ಮತ್ತು ಕೊನೆಯವರೆಗೂ ಖಂಡಿತವಾಗಿಯೂ ಜೊತೆಯಾಗಿರಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ವಿಶೇಷ ಪರಿಹಾರವನ್ನು ಹೇಳಲಿದ್ದೇನೆ. ಈಗ ಮುಂದಿನ ಮಾತನ್ನು ಕೇಳಿ. ಮುಂಬರುವ ದಿನಗಳಲ್ಲಿ ಹಲವು ಜನರಿಗೆ ಇಂಥ ಕನಸುಗಳು ಬೀಳಬಹುದು. ಇದರಲ್ಲಿ ದೇವಸ್ಥಾನ, ಶಿವಲಿಂಗ, ನದಿ, ಹಾವು ಅಥವಾ ಯಾವುದೇ ಪವಿತ್ರ ಸ್ಥಳ ಕಾಣಿಸಬಹುದು. ಗಾಬರಿಯಾಗಬೇಡಿ. ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಇಂಥ ಕನಸುಗಳನ್ನು ಶುಭ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇದರ ಅರ್ಥವನ್ನು ಹುಡುಕುವ ಬದಲು ನೀವು ನಿಮ್ಮ ಕರ್ಮಗಳ ಕಡೆ ಗಮನ ಹರಿಸಬೇಕು, ಏಕೆಂದರೆ ಕೇವಲ ಕನಸುಗಳಿಂದಲ್ಲ, ಕರ್ಮಗಳಿಂದ ಭಾಗ್ಯವು ಬದಲಾಗುತ್ತದೆ. ಸ್ನೇಹಿತರೆ, ಈ ಸಮಯವು ನಿಮ್ಮ ಸುತ್ತಮುತ್ತ ಕೆಲವು ಜನರಿದ್ದಾರೆ. ಅವರು ನಿಮ್ಮ ಪ್ರಗತಿಯನ್ನು ನೋಡಿ ಸಂತೋಷವಾಗುವುದಿಲ್ಲ ಎಂಬುದನ್ನು ಕೂಡ ತಿಳಿಸುತ್ತಿದೆ. ಅವರು ಎದುರಿಗೆ ನಗುತ್ತಾರೆ, ಆದರೆ ಒಳಗೊಳಗೆ ನಿಮ್ಮ ಯಶಸ್ಸಿನಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಮುಂಬರುವ 21 ದಿನಗಳವರೆಗೆ ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಇಡಿ, ಏಕೆಂದರೆ ಒಬ್ಬ ವ್ಯಕ್ತಿಯ ಸಮಯವು ಉತ್ತಮವಾಗತೊಡಗಿದಾಗ ಅಸೂಯೆ ಪಡುವ ಜನರು ಸಹ ಸಕ್ರಿಯರಾಗುತ್ತಾರೆ. ಈಗ ಒಂದು ಅತ್ಯಂತ ಪ್ರಮುಖ ವಿಷಯವೇನೆಂದರೆ ನೀವು ಮುಖಪುಟದಲ್ಲಿ ಓದಿರುವಂತೆ ನಾಗದೇವತೆಯು ನಿಮ್ಮ ಮನೆಯನ್ನು ಆವರಿಸಿಕೊಂಡಿದ್ದಾರೆ. ಇದರ ಒಂದು ಅರ್ಥವೇನೆಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಜವಾಬ್ದಾರಿ ಬರಲಿದೆ. ನಿಮಗೆ ಅಂತ ಒಂದು ಅವಕಾಶ ಸಿಗಬಹುದು. ಇದರಲ್ಲಿ ನೀವು ನಾಯಕತ್ವವನ್ನು ವಹಿಸಬೇಕಾಗಬಹುದು. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವಂಥ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿ ಬರಬಹುದು. ಆದ್ದರಿಂದ ಮಾನಸಿಕವಾಗಿ ಬಲಿಷ್ಠರಾಗಿರಿ, ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ನಿಮ್ಮ ಗುರಿಯಿಂದ ವಿಮುಖರಾಗಬೇಡಿ.
ಈಗ ನಾನು ನಿಮಗೆ ಆ ಪರಿಹಾರವನ್ನು ಹೇಳಲಿದ್ದೇನೆ. ಯಾವುದಕ್ಕಾಗಿ ನೀವು ಆರಂಭದಿಂದಲೂ ಕಾಯುತ್ತಿದ್ದೀರೋ, ಮುಂಬರುವ 11 ಸೋಮವಾರಗಳಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ನೀರನ್ನು ಅರ್ಪಿಸಿ, ಸಾಧ್ಯವಾದರೆ ಶಿವಲಿಂಗಕ್ಕೆ ಹಸಿ ಹಾಲು ಮತ್ತು ನೀರನ್ನು ಬೆರೆಸಿ ಅಭಿಷೇಕ ಮಾಡಿ, ಇದರ ನಂತರ ಭಕ್ತಿಯಿಂದ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ಮತ್ತು ನಾಗದೇವತೆಗೆ ನಮಸ್ಕರಿಸುತ್ತಾ ಅವರು ನಿಮ್ಮ ಕುಟುಂಬವನ್ನು ರಕ್ಷಿಸಲಿ ಎಂದು ಪ್ರಾರ್ಥಿಸಿ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯನ್ನು ಕಾಪಾಡಲಿ ಮತ್ತು ನಿಮ್ಮ ಜೀವನದ ಅಡೆತಡೆಗಳನ್ನು ದೂರ ಮಾಡಲಿ. ಇದರೊಂದಿಗೆ ಯಾವುದೇ ಅಗತ್ಯವಿರುವ ವ್ಯಕ್ತಿಗೆ ಅನ್ನದಾನ ಮಾಡುವುದು ಕೂಡ ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ನೆನಪಿರಲಿ, ಕೃಪೆಯು ಕೇವಲ ವಿನಮ್ರರಾಗಿರುವ ಜನರ ಮೇಲೆ ನೆಲೆಸುತ್ತದೆ. ಆದ್ದರಿಂದ ಅಹಂಕಾರದಿಂದ ದೂರವಿರಿ, ಯಾರ ಮನಸ್ಸನ್ನು ನೋಯಿಸಬೇಡಿ ಮತ್ತು ನಿಮ್ಮ ಪೋಷಕರನ್ನು ಹಾಗೂ ಹಿರಿಯರನ್ನು ಗೌರವಿಸಿ. ಏಕೆಂದರೆ ಎಲ್ಲಿ ಗೌರವ ಇರುತ್ತದೆಯೋ ಅಲ್ಲಿ ದೇವರ ವಾಸವಿರುತ್ತದೆ. ಹಾಗಾಗಿ ಸ್ನೇಹಿತರೆ, ಮುಂಬರುವ ಸಮಯವು ನಿಮಗೆ ವಿಶೇಷವಾಗಿರಬಹುದು. ನಿಮ್ಮ ಮನೆಯಲ್ಲಿ ಸಂತೋಷದ ಆಗಮನದ ಮುನ್ಸೂಚನೆ ಕೇಳಿರಬಹುದು. ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳಬಹುದು, ಗೌರವ ಹೆಚ್ಚಾಗಬಹುದು ಮತ್ತು ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಚಿಂತೆಗಳು ಕಡಿಮೆ ಆಗಬಹುದು. ಆದ್ದರಿಂದ ನಂಬಿಕೆಯನ್ನು ಇಟ್ಟುಕೊಳ್ಳಿ, ಶ್ರಮಿಸುತ್ತೀರಿ ಮತ್ತು ದೇವರ ಮೇಲೆ ಭರವಸೆ ಇಡಿ. ಮತ್ತೊಮ್ಮೆ ಕಮೆಂಟ್ ಬಾಕ್ಸ್ನಲ್ಲಿ ಜೋರಾಗಿ ಬರೆಯಿರಿ, ಹರ ಹರ ಮಹಾದೇವ್, ಜೈ ನಾಗದೇವತಾ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಖಂಡಿತವಾಗಿಯೂ ಒತ್ತಿ. ಇದರಿಂದ ಇಂಥ ಪ್ರಮುಖ ಭವಿಷ್ಯವಾಣಿಗಳು ಎಲ್ಲಕ್ಕಿಂತ ಮೊದಲು ನಿಮ್ಮನ್ನು ತಲುಪಬಹುದು. ಶಿವ ಹಾಗೂ ನಾಗದೇವತೆಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ. ಹರ ಹರ ಮಹಾದೇವ್. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.